ಹೇಗಿದೆ? ಹೇಗಾಗಿದೆ? ಸೂಪರ್. ಸರಿ ದುಡ್ಡು ಕೊಡು ಮತ್ತೆ. ದಿನ ನಾನು ಅಡುಗೆ ಮಾಡೋದಕ್ಕೂ ದುಡ್ಡು ಕೊಟ್ಟು ತಿನ್ಬೇಕಾಗುತ್ತೆ ಮತ್ತೆ. ಇಲ್ಲ ಸುಮ್ಮನೆ ಕೇಳ್ತಿದ್ದ ತಮಾಷೆಗೆ. ಗುಡ್ ಬಾಯ್. ನನ್ನ ಹಸ್ಬೆಂಡ್ ಮಾಡಿರೋ ಸಂಡೇ ಸ್ಪೆಷಲ್ ಮಂಡಕ್ಕಿ ಚುರುಮುರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಕಚ್ಚಿ ಚುಡುವ ಅಂತ ಕರೀತಾರೆ. ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮತ್ತ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನೋಡ್ಬೋದು ನೀವು ಈಗಾಗಲೇ ನಾವು ಏನು ಮಾಡ್ತಾಯಿದ್ದೀವಿ ಅಂತ. ಸಂಡೇ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡಿರ್ತೀವಿ. ಒಟ್ಟಲ್ಲಿ ಆಚೆ ಆದರೂ ಹೋಗಿರ್ತೀವಿ, ಇಲ್ಲ ಮನೇಲಿ ಏನಾದರೂ ಟೈಮ್ ಪಾಸ್ ಮಾಡಿಕೊಂಡು ದಿನ ಕಳಿತೀವಿ. ವೀಕ್ ಡೇಸಲ್ಲಿ ನಮ್ಮ ಯಜಮಾನ್ರು ಫುಲ್ ಬ್ಯುಸಿಯಾಗಿರ್ತಾರೆ. ಸಿಗೋದೇ ವಾರಕ್ಕೊಂದು ದಿವಸ ಸಿಗೋದ್ರಿಂದ ಅದನ್ನು ಸಂಡೇ ಅನ್ನೋದಕ್ಕಿಂತ ಫ್ಯಾಮಿಲಿ ಡೇ ಅಂತ ಕರಿತೀವಿ. ಯಾಕಂದರೆ ಅವತ್ತು ಫುಲ್ ಡೇ ಫ್ಯಾಮಿಲಿ ಜೊತೆನೇ ಇದ್ದು ಟೈಮ್ ಪಾಸ್ ಮಾಡಿಕೊಂಡು ಖುಷಿಯಾಗಿರ್ತಾರೆ. ಇವತ್ತು ಸಂಡೇ ಸ್ಪೆಷಲ್ ನಡೀತಾ ಇದೆ ನಮ್ಮ ಮನೇಲಿ. ಅದೇನಪ್ಪ ಅಂದರೆ ಮಂಡಕ್ಕಿ ಚುರುಮುರಿ ಅಲ್ಲ ಶಿವ? ಮಂಡಕ್ಕಿ ಚುರುಮುರಿನೇ ಅಂತಾರಲ್ಲ ನಮ್ಮ ಕಡೆ ನಾವು ಚುಡುವ ಅಂತ ಕರಿತೀವಿ. ಹಾಂ, ಏನಂತಾರ? ಬೇಲ್ ಅಂತಾರೆ ಇಲ್ಲಿ ಬೆಂಗಳೂರಲ್ಲಿ. ನಾವು ಚುಡುವ ಅಂತ ಕರಿತೀವಿ. ನನ್ನ ಗಂಡಂಗೆ ಪಲಾವು ಮತ್ತು ಇದೊಂದು ಬಿಟ್ಟರೆ ಬೇರೆ ಇನ್ನೇನು ಬರಲ್ಲ. ಆದರೆ ಇವೆರಡು ಮಾತ್ರ ಸೂಪರಾಗಿ ಮಾಡ್ತಾರೆ. ಪಲಾವ್ ಮತ್ತೆ ಚುಡುವ ಸೂಪರಾಗಿ ಮಾಡ್ತಾರೆ ಅಂತ ಹೇಳ್ಬೋದಲ್ವಾ? ಹೌದೌದು. ಬನ್ನಿ ಅವ್ರ ರೆಸಿಪಿನ ಇವತ್ತು ನಾವು ಕಲಿಯೋಣ. ಮೊದಲು ಒಂದು ಬಾಣಲಿಗೆ ಮಂಡಕ್ಕಿನ ಹಾಕೊಂಡ್ರು. ಅದಾದಮೇಲೆ ಅದಕ್ಕೆ ಒಂದು ದಪ್ಪ ಸೈಜ್ ಈರುಳ್ಳಿನ ಉದ್ದುದ್ದ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದಾರೆ. ಅವ್ರು ಮಾಡ್ತಾ ಇರೋದು, ನಾನು ಹೇಳ್ತಾ ಇರೋದು. ಸಂಡೇ ಅಂದರೆ ಫುಲ್ ಲೇಸಿ ಡೇ ಆಗಿರುತ್ತೆ. ಅಂದರೆ ಮನೇಲಿ ಜಾಸ್ತಿ ಕೆಲಸನೂ ಮಾಡಲ್ಲ. ಅವ್ರಿಗೆ ಹೆಂಗೆ ಆಫೀಸ್ ರಜೆ ಇರುತ್ತೋ ಹಾಗೆ ನನಗೆ ಸಂಡೇನೂ ಒಂದು ಸ್ವಲ್ಪ ಕೆಲಸಕ್ಕೆ ರಜೆ ಅಂತಲೇ ಹೇಳ್ಬೋದು. ಪಾತ್ರೆ ಎಲ್ಲ ಸಿಂಕಲ್ಲಿ ಹಾಗೆ ತುಂಬಿಕೊಂಡಿದೆ. ಒಟ್ಟಾಗಿ ರಾತ್ರಿನೇ ಎಲ್ಲನೂ ತಿಕ್ಬಿಡೋದು ಅಂತ ಹಾಗೆ ಇಟ್ಬಿಟ್ಟಿದ್ದೀನಿ. ಅಡುಗೆನೂ ಅಷ್ಟೇ, ದಿನಾಲೂ ನನ್ನ ಮಗನಿಗೆ ಡಬ್ಬದಲ್ಲಿ ವೆರೈಟಿ ಮಾಡಿಕೊಡ್ತೀವಲ್ಲ, ಸಂಡೇ ಅಷ್ಟೊಂದೇನು ಮಾಡಲ್ಲ. ಸಿಂಪಲಾಗಿ ಏನಾದರೂ ಮಾಡಿ ಮುಗಿಸ್ಕೊತೀವಿ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಮತ್ತು 1 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಮತ್ತು 1 ಸ್ಪೂನ್ ಆಗೋಷ್ಟು ಅಜ್ವೈನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಇದನ್ನೆಲ್ಲ ಹಾಕ್ಕೊಂಡ್ರು. ಮತ್ತು ಒಂದು ಸ್ವಲ್ಪ ಗರಂ ಮಸಾಲನೂ ಸೇರಿಸ್ಕೊತಾ ಇದ್ದಾರೆ. ಮತ್ತು ಅದ್ರ ಜೊತೆನೇ ಒಂದು ಸ್ವಲ್ಪ ಹುರಿಗಡಲೆ ಮತ್ತು ಒಂದು ಸ್ವಲ್ಪ ಶೇಂಗಾನು ಸೇರಿಸ್ಕೊಂಡ್ರು. ಇದೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು, ಅಷ್ಟೇ ಅಂತ ಏನಿಲ್ಲ. ಇಷ್ಟೆಲ್ಲ ಹಾಕ್ಕೊಂಡಾದಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗ್ದೋಯ್ತು. ಟೇಸ್ಟಿಯಾಗಿರೋ ಮಂಡಕ್ಕಿ ಚುರುಮುರಿ ರೆಡಿ ಆಗೇ ಹೋಗುತ್ತೆ. ಇದಕ್ಕೆ ಗ್ಯಾಸ್ ಹಚ್ಚೋದು ಬೇಡ, ಒಗ್ಗರಣೆ ಹಾಕೋದು ಬೇಡ, ಆರಾಮಾಗೆ ಮಾಡ್ಕೋಬಹುದು. ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಮಂಡಕ್ಕಿ ಚುರುಮುರಿ ಸೂಪರಾಗಿರೋ ಟೇಸ್ಟ್ ಕೊಡುತ್ತೆ. ಮಿಸ್ ಮಾಡಿದೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದು ಸಲ ಪ್ರೆಸ್ ಮಾಡಿ. ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದರೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬೀದರ್ ಸ್ಪೆಷಲ್ ಚುಡುವ. ನಮ್ಮೂರಲ್ಲಿ ನಾವೆಲ್ಲ ರಜೆ ಇರುವಾಗ ಫ್ರೆಂಡ್ಸ್ ಎಲ್ಲ ಜೊತೆ ಕೂತ್ಕೊಂಡಾಗ ಈವ್ನಿಂಗ್ ಟೈಮಲ್ಲಿ ಎಲ್ಲರೂ ಸೇರಿ 1 ಅಡ್ಡಿ 2 ಅಡ್ಡಿ ಅಂತ ಮಾಡ್ತಾಯಿದ್ವಿ. ಎಲ್ಲರೂ ಸೇರಿ ತಿಂತಾಯಿದ್ವಿ ನಾವು. ಬೆಂಗಳೂರು ಬಂದಮೇಲೆ ಚುಡುವನು ಮತ್ತು ಫ್ರೆಂಡ್ಸ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಇಲ್ಲ ಆ ಥರ ಇಲ್ಲ. ಮದುವೆ ಆದಮೇಲೆ ಎಲ್ಲ ಮಿಸ್ ಮಾಡ್ಕೋತಾ ಇದ್ವಿ. ಬೆಂಗಳೂರು ಬಂದಮೇಲೆ ಅಂತ ಇಲ್ಲವೇ ಇಲ್ಲ. ಓ, ನೋಡಿದ್ರಲ್ಲ ನನ್ನ ಹಸ್ಬೆಂಡ್ ಡೈಲಾಗು. ಸೊ ಇದೇ ಥರ ನಮ್ಮ ಸಂಡೇ ಫನ್ ಡೇ ಆಗೇ ಮುಗ್ದೈತಿ. ಇವಾಗ ಮಂಡಕ್ಕಿ ಚುರುಮುರಿನೂ ರೆಡಿ ಆಗಿದೆ. ನಾವು ಇದನ್ನು ಎಂಜಾಯ್ ಮಾಡ್ತೀವಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.